ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶನಿವಾರದ ವ್ಲಾಗು. ಸ್ಯಾಟರ್ಡೇ ಆದ್ದರಿಂದ ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸ್ ಇತ್ತು. ಹಾಗಾಗಿ ಅವಳಿಗೆ ತಿಂಡಿ ಬೇಗ ಮಾಡಬೇಕಿತ್ತು ಅಂತೇಳಿ ನೆನ್ನೆ ಇಡ್ಲಿಗೆ ನೆನೆಸಿ ಇಡ್ಲಿಗೆ ರೆಡಿ ಅಂತ ಮಾಡಿಟ್ಟಿದ್ವಿ. ಇನ್ನು ಇಡ್ಲಿ ಆದ್ದರಿಂದ ಗೊಜ್ಜುಗಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ತುಂಬ ದಿನ ಆಗಿತ್ತು ಇಡ್ಲಿ ಮತ್ತು ಸಿಹಿ ಚಟ್ನಿ ಖಾರ ಚಟ್ನಿ ಮಾಡಿ. ಹಾಗಾಗಿ ಇವತ್ತು ಬಿಸಿ ಬಿಸಿ ತಟ್ಟೆ ಇಡ್ಲಿ. ನಮ್ಮನೇಲಿ ಚಿಕ್ಕ ಇಡ್ಲಿಗಿಂತ ತಟ್ಟೆ ಇಡ್ಲಿ ತುಂಬ ಇಷ್ಟಪಡ್ತಾರೆ. ತಟ್ಟೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಾಗತ್ತೆ ಚಿಕ್ಕ ಇಡ್ಲಿಗಿಂತ ಅಂಥೇಳಿ. ಅದ್ರ ಜೊತೆಗೆ ಬೆಲ್ಲ ಹಾಕಿ ಕೊಬ್ಬರಿ ಹಾಕಿ ರುಬ್ಬಿರುವಂತಹ ಸಿಹಿ ಚಟ್ನಿ, ಅದ್ರ ಜೊತೆಗೆ ಖಾರ ಚಟ್ನಿ. ಯಾವಾಗಲೂ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಗಣೇಶ ಹಬ್ಬದ ದಿನ ಈ ಒಂದು ತಿಂಡಿನ ಮಾಡುವಂಥದ್ದು. ಬಟ್ ಇವತ್ತು ಸ್ಯಾಟರ್ಡೆ ತುಂಬ ದಿನಗಳಾಗಿತ್ತು ಅಂತೇಳಿ ಇವತ್ತು ಕೂಡ ಇಡ್ಲಿ ಮಾಡಿದ್ವಿ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಆಫೀಸ್ಗೆ ಅಂತ ಬಂದೆ. ಆಫೀಸಲ್ಲಿ ಅಂದರೆ ಸ್ಯಾಟರ್ಡೆ ಆದ್ದರಿಂದ ಕ್ಯಾಶುವಲ್ ವೇರು. ಕ್ಯಾಶುವಲ್ ಮೀನ್ಸ್ ಜೀನ್ಸು ಶರ್ಟು ಪ್ರತಿ ಶನಿವಾರ ಹಾಕ್ಕೊಂಬರ್ಬೋದು. ಇನ್ನು ನಮ್ಮ ಆಫೀಸಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಇವತ್ತು ಕ್ಲಾಸ್ ಇತ್ತು. ಕ್ಲಾಸು ಕೂಡ ಆಫ್ ಡೇಗೆ ಮುಗಿಸಿದ್ರು. ನನಗೂ ಕೆಲಸಗಳೆಲ್ಲ ಮುಗೀತು ಅಂತೇಳಿ ನಾನು ಹೊರಟೆ. ಒಂದು ಫೋನ್ ತೊಗೋಬೇಕಿತ್ತು, ಫೋನ್ ತೊಗೊಳ್ಳೋಣ ಅಂತ ಹೊರಟ್ವಿ. ಬಂಗಾರಪೇಟೆ ಹೋಗಿ ನನ್ನ ಫ್ರೆಂಡು ತುಂಬ ದಿನ ಆಗಿತ್ತು ಅಂತ ಹೇಳಿದ್ರು. ಸರಿ ಅಂತೇಳಿ ಬಂಗಾರಪೇಟೆಗೆ ಹೋಗೋಣ ಅಂತೇಳಿ ಬಂಗಾರಪೇಟೆಗೆ ಬಂದ್ವಿ. ಫಸ್ಟು ದಹಿಪುರಿ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ದಹಿಪುರಿ ತಿಂದು ತುಂಬ ದಿನ ಆಗಿತ್ತು. ಬಟ್ ನಂಗೆ ದಹಿಪುರಿ ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆಂದರೆ ನಮ್ಮ ಮನೆ ಮುಂದೆಯೇ ಮುಂಬೈ ಚಾಟ್ಸ್ ಇದೆ, ಅಲ್ಲಿ ದಹಿಪುರಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅವ್ರು ಇಷ್ಟಪಟ್ರಲ್ಲ ಅಂತ ಹೇಳಿ ಆರ್ಡ್ರ್ ಮಾಡಿದೆ. ಒಂದು ಟೇಸ್ಟ್ ಮಾಡಿದೆ, ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಪಾನಿಪುರಿ ಮಸಾಲೆ ಪುರಿ ಮತ್ತೆ ಆರ್ಡ್ರ್ ಮಾಡಿದೆ. ಅದಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇನ್ನು ಅದನ್ನು ಮುಗಿಸ್ಕೊಂಡು ವಿವೇಕಾನಂದ ಸರ್ಕಲಲ್ಲಿರುವಂತಹ ಒಂದು ಶಾಪ್ ಇದು. ಲಾಸ್ಟ್ ಟೈಮು ನಾನು ನನ್ನ ಫೋನ್ ಕೂಡ ಇಲ್ಲೇ ತೊಗೊಂಡಿದ್ದು. ನಾನು ನನಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಇಲ್ಲೇ ಫೋನ್ ತೊಗೊಂಡೆ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ತುಂಬ ಒಳ್ಳೊಳ್ಳೆ ಫೋನ್ಗಳನ್ನ ಕೊಡ್ತಾರೆ. ಯಾವುದಿದೆ ಅಪ್ಡೇಟು ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ಅದರಲ್ಲೂ ಕೂಡ ಈ ಒಂದು ಫೋನ್ ಬಗ್ಗೆ ತಿಳಿಸಿದ್ರು. ಇಷ್ಟ ಆಯಿತು. ಹಳೇದು ಒಂದು 3 ಫೋನ್ ಇತ್ತು, ಆ ಹಳೆ ಫೋನು ಕೊಟ್ಟು ಅದ್ರ ಮೇಲೆ ಒಂದು ಒಳ್ಳೆ ಪ್ರೈಸ್ನ ಕೊಟ್ಟರು. ಖುಷಿ ಆಯಿತು. ಈ ಮಾಡೆಲ್ಲೂ ಬಂದು ವಿವೋ Y28 27. ಈ ಮಾಡೆಲಲ್ಲಿ 2 ಕಲರ್ ಇದೆಯಂತೆ. ಅಲ್ಲೇ ನೋಡ್ತಾ ಇದ್ದೀರಾ ನೋಡಿ, ಒಂದು ಪೀಚ್ ಕಲರು, ಅದಾದಮೇಲೆ ಈ ಒಂದು ಕಲರು. ನನಗೇನೋ ಆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದು ಚೆನ್ನಾಗಿದೆ ಸೈಲೆಂಟಾಗಿ. ಫೋನು ಕೂಡ ಸಖತ್ತಾಗಿದೆ ಅಂತ ಅನ್ನಿಸ್ತು. ಇನ್ನು ಫೋನ್ ತೊಗೊಂಡು ಅಲ್ಲೇ ಅವ್ರ ಹತ್ರ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಬರಬೇಕಾದ್ರೆ ಇಲ್ಲಿ ಇದು ಕೊಪ್ಪಲ್ ಶ್ಯಾಮ್ ಸ್ಟುಡಿಯೋ ಏನು ಬರುತ್ತೆ, ಅಲ್ಲಿರುವಂತಹ ಒಂದು ಗೋಬಿ ಕಾರ್ನರು. ಇವರೇ ಗೋಬಿ ಮಾಡ್ತಾರೆ, ವೆಜ್ಜು ನಾನ್ ವೆಜ್ಜು ಮಾಡ್ತಾರೆ. ಜೊತೆಗೆ ಫ್ರೈಡ್ ರೈಸು ನೂಡಲ್ಸು ತುಂಬಾ ಮೂವ್ ಆಗುತ್ತೆ. ಚಿಕನ್ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸು ತುಂಬಾ ಇಲ್ಲಿ ಚೆನ್ನಾಗಿ ಮೂವ್ ಆಗುತ್ತೆ. ತುಂಬ ರಶ್ ಇರುತ್ತೆ ಯಾವಾಗಲೂ. ಇನ್ನು ನಾನು ತುಂಬ ದಿನ ಆಗಿತ್ತು ಇಲ್ಲಿಗೆ ಬಂದು. ಬಂದ್ವಿ. ಇವರು ಇಲ್ಲಿ ಗೋಬಿ ಮಾಡೋದಕ್ಕೆ ಅಂತೇಳಿ ಒಂದು ಮಿಷಿನ್ ತೆಗೆದಿಟ್ಕೊಟ್ಟಿದ್ದಾರೆ. ಈ ಒಂದು ಮಿಷಿನ್ಗೆ ಏನಿದೆ ಒಂದು ಹಿಟ್ಟು ಕಲಸಿಟ್ಕೊಂಡಿರ್ತಾರೆ. ಆ ಹಿಟ್ಟನ್ನ ಹಾಕಿ ಪ್ರೆಸ್ ಮಾಡಿದ್ರೆ ಸಣ್ಣ ಸಣ್ಣ ಉಂಡೆಗಳಾಗಿ ಬಾಣಲಿಗೆ ಬೀಳುತ್ತೆ. ಇದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ನಾನು ಇದು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ಇಲ್ಲೇ ಇವ್ರ ಹತ್ರ ನೋಡ್ತಾ ಇರೋದು. ಕೆಲಸ ಕಡಿಮೆ ಆಗುತ್ತೆ, ಡಿಪೆಂಡ್ಸ್ ಯಾರನ್ನೂ ಆಗೋಂಗಿರಲ್ಲ. ಚೆನ್ನಾಗಿದೆ ನೋಡಿ. ಕಲರಿಂಗ್ ಹಾಕ್ಬಾರ್ದು ಅಂತ ಇರೋದ್ರಿಂದ ವೈಟ್ ಕಲರ್ ಇತ್ತು. ಇನ್ನು ನಾನು ಒಂದು ಆಮ್ಲೆಟು, ಎಗ್ ಫ್ರೈಡ್ ರೈಸು ಜೊತೆಗೆ ಒಂದು 4 ಡ್ರೈ ಗೋಬಿ ತೊಗೊಂಡೆ. ಸಕ್ಕತ್ತಾಗಿ ಮಾಡಿಕೊಟ್ಟಿದ್ರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಹೂ ತೊಗೊಳ್ಳೋಣ, ಹಿಂಗಿದ್ರು ಕಾರ್ತಿಕ್ ಸೋಮವಾರಕ್ಕೆ ಬೇಕಲ್ವಾ ಅಂತೇಳಿ ಹೂ ತೊಗೊಳ್ಳೋಣ ಅಂತ ಬಂದೆ. ನಾನು ಬೇರೆಯವ್ರಿಗೆ ತಗೊಳೋದಾಗಿತ್ತು, ನಾನೇ ಮನೆಗೆ ತೊಗೊಂಡಿರಲಿಲ್ಲ. ಸರಿ ಅಂತೇಳಿ ಹೂ ತೊಗೊಳ್ಳೋಣ ಅಂಥೇಳಿ ಬಂದೆ. ಹೂಕ್ಕೆ ಹೂ ರೇಟ್ ಏನು ಅಷ್ಟೇನು ಜಾಸ್ತಿ ಇರಲಿಲ್ಲ. ಹೂ ತೊಗೊಂಡು ಇನ್ನು ಅಲ್ಲಿಂದ ಮತ್ತೆ ನಾನು ಸೊಪ್ಪುಗಳು ಬೇಕು ಅಂತ ಹೇಳಿದ್ರು. ತರಕಾರಿ ಸೊಪ್ಪು ನೋಡೋಣ ಅಂಥೇಳಿ ಆ ಕಡೆ ಬಂದ್ವಿ. ಸೊಪ್ಪಿನ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿತ್ತು. ಸರಿ ಇನ್ನೇನು ತೊಗೊಳ್ಳೇಬೇಕಲ್ಲ ಅಂಥೇಳಿ ಸೊಪ್ಪು ತೊಗೊಂಡು ಬಂದ್ವಿ. ಇನ್ನು ಅಲ್ಲಿಂದ ನಾನು ಭಾರತೀಯವ್ರ ಮನೆಗೆ ಬಂದೆ. ಅಲ್ಲಿ ಹೊಸ ಟಿ ವಿ ತಂದಿದ್ರು, 55 ಇಂಚಸ್ದು. ಇವರು ಮೊದಲಿಂದನೂ ತುಂಬ ಇಷ್ಟ ಇತ್ತು ಈ ಒಂದು ದೊಡ್ಡ ಟಿ ವಿ ತರಬೇಕು ಅನ್ನೋದು. ಇದು ಎಲ್ಲ ಮಾಡ್ರನ್ ಟೆಕ್ನಾಲಜಿ, ಅಂದರೆ ನಮ್ಮ ಒಂದು ಮೊಬೈಲ್ ವೈಫೈ ಕನೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಮೆಝಾನ್ ಇರ್ಬೋದು, ನಮ್ಮ ಒಂದು ಯೂಟ್ಯೂಬ್ ಇದರಲ್ಲಿ ಚಾನಲ್ಸ್ಗಳನ್ನ ನೋಡ್ಬೋದು. ಯೂಟ್ಯೂಬ್ ಕೂಡ ಡೈರೆಕ್ಟಾಗಿ ನೋಡ್ಬೋದು. ಮೊಬೈಲ್ನ ಕನೆಕ್ಟ್ ಮಾಡಿಕೊಂಡು ನೋಡುವಂಥದ್ದು ಹೊಸ ಟೆಕ್ನಾಲಜಿ ಇರುವಂತಹ ಟಿ ವಿ. ತುಂಬಾ ದೊಡ್ಡದಾಗಿತ್ತು. ಈ ಹಾಲ್ ಚಿಕ್ಕದು, ಟಿ ವಿ ದೊಡ್ಡದು. ಬಟ್ ತುಂಬಾ ಚೆನ್ನಾಗಿದೆ ಟಿ ವಿ. ಖುಷಿಯಾಯಿತು. ತುಂಬ ದಿನಗಳಿಂದ ಇವ್ರಿಗೆ ಆಸೆ ಇತ್ತು ತೊಗೋಬೇಕು ಅಂತೇಳಿ. ಎಲ್ರಿಗೂ ಕೂಡ ಖುಷಿಯಾಯಿತು.
ನಾನು ಇದೆಲ್ಲ ಏನೇನಿದು ಹೊಸ್ದಾಗಿ ಟೆಕ್ನಿಕ್ ಇದೆ, ಸೊ ಏನೇನು ಸೆಟ್ಟಿಂಗ್ಸ್ಗಳು ಮಾಡ್ತಾರೆ ಅನ್ನೋದನ್ನ ನೋಡಿರಲಿಲ್ಲ. ಸೊ ನೋಡೋಣ ಅಂಥೇಳಿ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಅವರೇನು ಜಾಸ್ತಿ ಏನು ಸೆಟ್ಟಿಂಗ್ಸ್ ಅಂತ ಏನು ಮಾಡಲಿಲ್ಲ. ಸಿಂಪಲ್ಲಾಗಿ ಒಂದು 5ರಿಂದ 10 ನಿಮಿಷದಲ್ಲೇ ಪೂರ್ತಿ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಫಸ್ಟು ಇಷ್ಟೇ ಬರೋದು ಮೇಡಮ್, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ. ಬಟ್ ಒಂದು ಏನು ಬೇಜಾರು ಅಂದರೆ ಇದನ್ನು ನಾವು ಗೋಡೆಗೆ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ. ಸೊ ಈ ಥರ ಟೇಬಲ್ ಮೇಲೆಲ್ಲ ಇಟ್ಟು ಸಡನ್ಲಿ ಏನಾದ್ರು ಅದನ್ನು ಒಂಚೂರು ಟಚ್ ಮಾಡಿದ್ರು ಕೂಡ ಬೀಳುವಂತಹ ಚಾನ್ಸಸ್ ಇದೆ ಅಂತ. ಬಟ್ ಇವರು ಇದು ತಕ್ಷಣಕ್ಕೆ ಟೇಬಲ್ ಮೇಲೆ ಸಾಕು ಅಂತೇಳಿ ಟೇಬಲ್ ಮೇಲೆ ಇಡೋದಕ್ಕೆ ಯಾವ ಥರ ಫಿಕ್ಸಿಂಗ್ ಬೇಕೋ ಅದನ್ನು ಮಾಡಿಸ್ಕೊತಾ ಇದ್ದಾರೆ. ಅದು ಕೂಡ ಅಷ್ಟೇ ಸಿಂಪಲ್ಲಾಗಿ ನೀಟಾಗಿ ಅವರೇ ಬಂದು ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಟಿ ವಿ ಅಂತೂ ಸಕ್ಕತ್ತಾಗಿದೆ ನೋಡೋದಕ್ಕೆ. ಇದರಲ್ಲಂತೂ ನಾನು ನೋಡಿದ್ದೀನಿ ತುಂಬಾ ಆಪ್ಷನ್ಸ್ಗಳಿರುತ್ತೆ. ಈ ಆಪ್ಷನ್ಸ್ಗಳ ಬಗ್ಗೆ ಅಂತೂ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ಈ ಒಂದು ಮಾಡೆಲ್ಲ ನನಗೆ ಆಪ್ರೇಟ್ ಮಾಡೋದಕ್ಕೂ ಬರೋದಿಲ್ಲ. ಸೊ ಅವ್ರು ಹೇಳ್ತಾ ಇದ್ರು, ಒಂದು 2 ಸಲ ನೋಡ್ಕೊಳ್ಳಿ ಮೇಡಮ್, ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ಜೊತೆಗೆ ಇದು ಒರಿಜಿನಲ್ ರಿಮೋಟ್ ಕೂಡ ಹೌದು. ಇದು ಒಂದು ಸಲ ಮಿಸ್ ಆಯಿತು ಅಂದರೆ ಈ ಒಂದು ಟಿ ವಿ ರಿಮೋಟು ಒರಿಜಿನಲ್ಲು ಸಿಗೋದಿಲ್ಲ. ಅವರೇ ಆನ್ ಮಾಡಿಕೊಡ್ತಾ ಇದ್ದಾರೆ. ಹೇಗೆ ಅಂತ ನಾನು ಗೊತ್ತಿಲ್ಲ ಇದು ಹೇಗೆ ಅಂತ. ಸೊ ನೋಡೋಣ ಅಂಥೇಳಿ ನಾನು ನೋಡ್ತಾ ಇದ್ದೆ. ಬೇಸಿಕ್ ಎಲ್ಲ ಹೇಗೆ ಏನು ಅಂತ ಅವರು ಪಾಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಎಕ್ಸ್ಪ್ಲೇನ್ ಮಾಡಿ ಹೀಗೆ ಅಂತ ಹೇಳ್ತಾಯಿದ್ರು. ನಾನು ಇದು ಆನ್ ಆದಮೇಲೆ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಏನೇನು ಬೇಕೋ ಯೂಟ್ಯೂಬಲ್ಲಿ ನಾವು ಅದನ್ನು ಹಾಕ್ಕೊಳ್ಳೋದನ್ನು ನೋಡಿದ್ದೀನಿ. ಇನ್ನು ಅದು ಟಿ ವಿಗೆ ಮತ್ತು ಹೇಗೆ ಹಾಕ್ಕೊಳ್ಳೋದು ಅಂತ ಗೊತ್ತು. ಬಟ್ ಇನ್ನೂ ತುಂಬಾ ಆಪ್ಷನ್ಸ್ಗಳಿದೆ, ನೀವು ನೋಡ್ಬೋದು ಅಂತ ಹೇಳ್ತಾಯಿದ್ರು. ಸರಿ ಅಂಥೇಳಿ ಒಂದು ಸಲ ನೋಡಿದೆ, ಅರ್ಥ ಆಗಲಿಲ್ಲ. ಇನ್ನು ಮನೆಗೆ ಬಂದೆ. ಮನೇಲಿ ನನ್ನ ಮಗಳು ಸ್ನ್ಯಾಕ್ಸ್ ಮಾಡ್ಕೊಂಡು ಅವಳೇ ತಿಂದ್ಲು.